ತುಲಾರಾಶಿಯವರೇ, ನೀವು ಸಹಜವಾಗಿ ಒಳ್ಳೆಯವರು, ಸಮತೋಲನ ಕಾಯುವವರು, ಎಲ್ಲರಿಗೂ ಖುಷಿ ಕೊಡಬೇಕು ಅಂದುಕೊಳ್ಳುವವರು. ಆದರೆ 2026ರಲ್ಲಿ ಇತರರನ್ನು ಖುಷಿಪಡಿಸುವ ಪ್ರಯತ್ನವೇ ನಿಮ್ಮ ದೊಡ್ಡ ದುರ್ಬಲತೆಯಾಗಬಹುದು. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದರೆ ಈ ಒಂದು ವಿಷಯ ತಿಳಿಯದೇ ಇದ್ದರೆ ಪಶ್ಚಾತ್ತಾಪ ಖಂಡಿತ. ಭವಿಷ್ಯವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ಪ್ರೇರಣೆ ಎಂದೇ ಹೇಳಬಹುದು ಸ್ನೇಹಿತರೆ. ಹಾಗೂ ನಿಮ್ಮ ರಾಶಿಯನ್ನು ಕಮೆಂಟ್ ಮಾಡಿ. ತುಲಾರಾಶಿಯ ಮೂಲ ಸ್ವಭಾವವನ್ನು ನೋಡೋಣ. ನೋಡಿ ಸ್ನೇಹಿತರೆ, ತುಲಾರಾಶಿಯವರ ಮೂಲ ಸ್ವಭಾವ ಹೇಳುವುದಾದರೆ ಎಲ್ಲರಿಗೂ ಒಳ್ಳೆಯವರಾಗಬೇಕು, ಜಗಳ ತಪ್ಪಿಸಿಕೊಳ್ಳಬೇಕು, ನನ್ನಿಂದ ಯಾರಿಗೂ ನೋವಾಗಬಾರದು ಅನ್ನೋ ಭಾವ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ತಡ. ಇದು ಸಾಮಾನ್ಯವಾಗಿ ಒಳ್ಳೆಯ ಗುಣವೇ. ಆದರೆ 2026ರಲ್ಲಿ ತುಲಾರಾಶಿಯವರೇ, ನಿಮಗೆ ಹೇಳುತ್ತಿರುವುದು ಇದೇ ಗುಣ ನಿಮ್ಮ ವಿರುದ್ಧ ತಿರುಗಬಹುದು. 2026ರ ದೊಡ್ಡ ಎಚ್ಚರಿಕೆ ಹೇಳುವುದಾದರೆ ತುಲಾರಾಶಿಯವರೇ, 2026ರಲ್ಲಿ ನೀವು ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ಇತರರ ಮಾತು ಕೇಳಿ ತೀರ್ಮಾನ ಮಾಡಿದರೆ ಏನಾಗುತ್ತದೆ ಗೊತ್ತಾ? ಹಣದ ನಷ್ಟ, ಕೆಲಸದಲ್ಲಿ ಅವಮಾನ, ಸಂಬಂಧಗಳಲ್ಲಿ ಒತ್ತಡ ಇವೆಲ್ಲ ಬರಬಹುದು ಸ್ನೇಹಿತರೆ. ಹಾಗೂ ವಿಶೇಷವಾಗಿ ಈ ತುಲಾರಾಶಿಯವರಿಗೆ ಏನಾಗುತ್ತದೆ ಎಂದರೆ ಜಾಬ್ ಚೇಂಜ್, ಬಿಸ್ನೆಸ್ ಡಿಸಿಷನ್, ಮ್ಯಾರೇಜ್ ಆರ್ ರಿಲೇಷನ್ಶಿಪ್, ಪ್ರಾಪರ್ಟಿ ಆರ್ ಮನಿ ಮ್ಯಾಟರ್ಸ್. ಸ್ನೇಹಿತರೆ, ಇಲ್ಲಿ ಇತರರ ಮಾತು ಕೇಳಿದರೆ ನಿಮ್ಮದೇ ನಷ್ಟ ಸ್ನೇಹಿತರೆ. ಈ ಒಂದು ತಪ್ಪು ಮಾಡಿದರೆ ಏನಾಗುತ್ತೆ? ತುಲಾರಾಶಿಯವರೇ, ನೀವು ನೋ ಹೇಳೋದನ್ನು ಕಲಿಯದಿದ್ದರೆ ನಿಮ್ಮ ಸಮಯವನ್ನು ಇತರರು ಬಳಸಿಕೊಳ್ಳುತ್ತಾರೆ ನೋಡಿ. ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗಲ್ಲ ಸ್ನೇಹಿತರೆ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರಲ್ಲ. ನೀವು ಒಳ್ಳೆಯವರಾಗಿರ್ತೀರಾ, ಆದರೆ ನಿಮ್ಮ ಜೀವನ ಮಾತ್ರ ಹಿಂದಕ್ಕುತ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ತುಲಾರಾಶಿಯವರಿಗೆ ಇದೇ 2026ರಲ್ಲಿ ದೊಡ್ಡ ಒಂದು ಅಪಾಯ ಇದೆ. ಆ ಅಪಾಯ ಏನು ನೋಡೋಣ, ಪರಿಹಾರನೂ ನೋಡೋಣ. 2026ರಲ್ಲಿ ಏನು ಮಾಡಬೇಕು ಎಂದು ನೋಡೋಣ. ನಂಬರ್ 1, ನಿಮ್ಮ ನಿರ್ಧಾರಕ್ಕೆ ಮೌಲ್ಯ ಕೊಡಿ ಸ್ನೇಹಿತರೆ. ಮೊದಲು ನಿಮ್ಮ ಮನಸ್ಸು ಕೇಳಿ, ನಂತರ ಮಾತ್ರ ಇತರರ ಸಲಹೆ ತೆಗೆದುಕೊಳ್ಳಿ. ನಂಬರ್ 2, ನೋ ಹೇಳೋದನ್ನು ಕಲಿಯಿರಿ. ಎಲ್ಲರಿಗೂ ಒಪ್ಪಿಕೊಂಡ್ರೆ ನೀವು ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಾ ನೋಡಿ. ನಂಬರ್ 3 ಹೇಳುವುದಾದರೆ ಹಣದ ವಿಷಯದಲ್ಲಿ ಸ್ಪಷ್ಟವಾಗಿರಿ. ಸ್ನೇಹ, ಸಂಬಂಧ ಅಂತ ಹಣವನ್ನು ಲಘುವಾಗಿ ಕೊಡಬೇಡಿ. ನಿಮ್ಮ ಗುರಿಗೆ ಫೋಕಸ್. ನಂಬರ್ 4, ನಿಮ್ಮ ಗುರಿಗೆ ಫೋಕಸ್ ಸ್ನೇಹಿತರೆ. 2026ರಲ್ಲಿ ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಯಾರು ನಿಮ್ಮನ್ನು ಬಳಸಿಕೊಳ್ಳಲು ಆಗಲ್ಲ ನೋಡಿ. ಆಧ್ಯಾತ್ಮಿಕ ಸಲಹೆಯಲ್ಲಿ ನೋಡುವುದಾದರೆ ತುಲಾರಾಶಿಯವರಿಗೆ 2026ರಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಓಂ ಶುಂ ಶುಕ್ರಾಯ ನಮಃ ಎಂದು 11 ಬಾರಿ ಜಪ ಮಾಡಿ. ಬಿಳಿ ವಸ್ತು ದಾನ ಮಾಡಿ ಸ್ನೇಹಿತರೆ. ಮನಸ್ಸಿಗೆ ಶಾಂತಿ ಸಿಗುತ್ತೆ, ತೀರ್ಮಾನಕ್ಕೆ ಸ್ಪಷ್ಟತೆ ಸಿಗುತ್ತೆ, ಗೌರವ ಹೆಚ್ಚಾಗುತ್ತೆ. 2026ರಲ್ಲಿ ಫಲ ಏನು ನೋಡೋಣ. ಈ ಒಂದು ಅಭ್ಯಾಸ ಬದಲಿಸಿದರೆ ಹಣದ ಸ್ಥಿರತೆ ಹಾಗೂ ಕೆಲಸದಲ್ಲಿ ಗೌರವ ಸಿಗುತ್ತೆ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಕಾಣುತ್ತೀರಾ. ಮನಸ್ಸಿಗೆ ಶಾಂತಿ ಸಿಗುತ್ತೆ. ತುಲಾರಾಶಿಯವರೇ, 2026 ನಿಮ್ಮ ಜೀವನ ತಿರುಗಿಸಬಲ್ಲ ವರ್ಷ ಆಗಿದೆ ನೋಡಿ. ಆದರೆ ನೀವು ನಿಮ್ಮನ್ನು ಆಯ್ಕೆ ಮಾಡಿದರೆ ಮಾತ್ರ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ತುಲಾರಾಶಿಯವರ ಜೊತೆ ಶೇರ್ ಮಾಡಿ, ಭವಿಷ್ಯವಾಣಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇಲ್ಲಿ ನಿಮಗೆ ನಿಜವಾದ ಭವಿಷ್ಯ ಮತ್ತು ಪರಿಹಾರ ಸಿಗುತ್ತೆ. ಧನ್ಯವಾದಗಳು.